ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು 2024ರಲ್ಲಿ ನಡೆದಿರತಕ್ಕಂಥ ಸತ್ಯವಾದ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿಜಕ್ಕೂ ಕೂಡ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಅರಿತುಕೊಳ್ಬೇಕಾದ್ರೆ ಮನುಷ್ಯ ಈ ಒಂದು ಸಂಚಿಕೆಯನ್ನು ನೋಡಲೇಬೇಕು. ಹಾಗೂ ಈ ಸಂಚಿಕೆಯಲ್ಲಿ ಆಗಿರ್ತಕ್ಕಂಥ ಒಂದು ಪಾಠವನ್ನು ನಾವೆಲ್ಲರೂ ಕೂಡ ಕಲಿತುಕೊಳ್ಳಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಸಂಚಿಕೆಯಲ್ಲಿ ನಾನು ನೀಡ್ತಾ ಇದ್ದೇನೆ. ಯಾಕಂದರೆ 2024ರಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಒಮ್ಮೆ ನಮಗೆ ಏನೋ ಒಂದು ಭಾವನೆ, ಅಂದರೆ ಒಂದು ವಿಷಾದದ ಭಾವನೆ ಉಂಟಾಗೋದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಯಾವುದೇ ಸಮಯದಲ್ಲಿಯೂ ಕೂಡ ಮನುಷ್ಯ ಒಂದು ಹೆಜ್ಜೆ ತಪ್ಪಿದರೆ ಅದು 100 ಹೆಜ್ಜೆಯನ್ನು ತಪ್ಪಿದಂತಾಗುತ್ತದೆ. ಈ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು, ಬಾಳಬೇಕು, ತನ್ನ ಸಂಸಾರವನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಿದರೆ ಇಂಥ ಘಟನೆಗಳು ಆಗಲಿಕ್ಕೆ ಸಾಧ್ಯವಿಲ್ಲವೆನ್ನುವಂಥ ಅಭಿಪ್ರಾಯ ಪ್ರತಿಯೊಬ್ಬರದು ಆಗಿರ್ತೈತಿ. ಹೀಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದುಡುಕಬಾರ್ದು. ಆಮೇಲೆ ಪರಸ್ತ್ರೀಯರ ಮೋಹಕ್ಕೆ ಒಳಗಾಗಬಾರ್ದು. ಹಾಗೂ ಪರಸ್ತ್ರೀಯರು ಕೂಡ ಬೇರೆ ಪುರುಷರ ಮೋಹಕ್ಕೆ ಬಲಿಯಾಗಬಾರ್ದು. ಈ ರೀತಿಯಾಗಿ ನಡೆದುಕೊಂಡರೆ ತಮ್ಮ ಜೀವನದಲ್ಲಿ ಸಂತಸದ ಕ್ಷಣಗಳನ್ನು, ಸಂತಸದ ಜೀವನವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಬೆಚ್ಚನೆಯ ಮನೆ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಚಂದ ಸರ್ವಜ್ಞ ಅನ್ನುವಂಥ ಒಂದು ಸರ್ವಜ್ಞನ ನಾಣ್ಣುಡಿ ಏನಿದೆ ಅದು ಸರ್ವಕಾಲಕ್ಕೂ ಕೂಡ ಅದು ಅನ್ವಯವಾಗುವಂಥದ್ದು. ಅದನ್ನು ಅರಿತು ನಾವು ಮಾಡಿದರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಬಾಳು ಸುಂದರವಾದ ಹಾಗೂ ಚಿನ್ನದಂಥ ಬಾಳು ಆಗುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹೀಗಿರಬೇಕಾದ್ರೆ ಇನ್ನು ನಾನು ಈ ಒಂದು ಕಥಾಹಂದರಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡ್ತೀನಿ. 2024ರಲ್ಲಿ ಸುಂದರವಾದ ಜೀವನ. ಯಾಕಂದ್ರೆ ಗಂಡ ಹೆಂಡತಿ ಅವರ ಹೆಸರನ್ನು ಕೂಡ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರ ಹೆಸರು ತೆಗೆದುಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ಇದರಲ್ಲಿ ನಾನು ಅವರ ಹೆಸರನ್ನು ಬೇರೆ ಹೆಸರಿನಿಂದ ಕರಿತೀನಿ. ಯಾಕಂದ್ರೆ ಪುರುಷೋತ್ತಮ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ವ್ಯಾಪಾರಸ್ಥ ಆಗಿರ್ತಾನೆ. ಅಂದರೆ ಅವನು ತುಂಬ ದೊಡ್ಡ ವ್ಯಾಪಾರಸ್ಥ. ಅವನಿಗೆ ಮೋಹಿನಿ ಅನ್ನುವಂಥ ಒಬ್ಬಳ ಹೆಂಡತಿ ಇರ್ತಾಳೆ. ಅವನು ದಿನಾಲೂ ತನ್ನ ವ್ಯಾಪಾರವನ್ನು ಮಾಡಲಿಕ್ಕೆ ಹೋಗ್ತಿರ್ತಾನೆ. ಹೋಗಿ ಬರಬೇಕಾದ್ರೆ ಅವನಿಗೆ ರಾತ್ರಿ ಆಗಿರ್ತೈತಿ. ಹಾಗೂ ಅವನು ಯಾವಾಗಲೂ ಕೂಡ ಫೋನಿನಲ್ಲಿಯೇ ಮಾತನಾಡ್ತಿರ್ತಾನೆ. ಯಾಕಂದರೆ ಅದನ್ನು ಮುಂದೆ ಹೇಳ್ತೀನಿ. ಫೋನ್ನಲ್ಲೇ ಮಾತಾಡ್ತಿರ್ತಾನೆ. ಹಾಗೂ ಹೆಂಡತಿಯ ಜೊತೆಗೆ ಅವನು ಸರಿಯಾಗಿ ವರ್ತಿಸೋದಿಲ್ಲ. ಮೊದಲು ಅವರು ನಿಜಕ್ಕೂ ಕೂಡ ಸ್ವರ್ಗವನ್ನು ಕಂಡಿರ್ತಕ್ಕಂಥ ಒಂದು ಸುಂದರವಾದ ಪತಿ ಪತ್ನಿಯರಾಗಿರ್ತಾರೆ. ಆದರೆ ಇತ್ತಿತ್ತಲಾಗಿ ಇವನು ಮಾಡ್ತಿರ್ತಕ್ಕಂಥ ಒಂದು ವಿಚಾರ ಹೆಂಡತಿಗೂ ಕೂಡ ಕಿರಿಕಿರಿ ಆಗ್ತೈತಿ. ಆಮೇಲೆ ಯಾರ ಫೋನ್ ಬಂದರೆ ಅವನು ದೂರ ಹೋಗಿ ಮಾತಾಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಮನೆಯಲ್ಲಿ ಅವನು ಫೋನ್ ಬಂದರೂ ಕೂಡ ಅವನು ಫೋನನ್ನು ಎತ್ತಿಕೊಂಡು ಹೊರಗೆ ಹೋಗ್ತಾನೆ, ಮಾತಾಡಿ ಬರ್ತಾನೆ. ಹೀಗಿರಬೇಕಾದ್ರೆ ಪತ್ನಿಗೆ ಏನೋ ಒಂದು ರೀತಿಯಿಂದ ಸಂಶಯ ಹಾಗೂ ದುಃಖ ಮಡುಗಟ್ತೈತಿ. ಹೇಗಾದರೂ ಮಾಡಿ ಈ ರೀತಿ ಮಾಡಲಿಕ್ಕೆ ಕಾರಣವೇನು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲೇಬೇಕು ಅನ್ನುವಂಥ ಒಂದು ಘಟ್ಟಕ್ಕೆ ಬಂದು ಅವನು ಸ್ನಾನಕ್ಕೆ ಹೋದ ಸಮಯದಲ್ಲಿ ಅವನ ಫೋನನ್ನು ಇವಳು ನೋಡ್ತಿರ್ತಾಳೆ. ನೋಡಿದಾಗ ಅವಳ ಎದೆಯಲ್ಲಿ ಬಾಣವನ್ನು ಬಿಟ್ಟಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತೈತಿ. ಯಾಕಂದರೆ ಅವನು ಪರಸ್ತ್ರೀಯ ಒಂದು ವ್ಯಾಮೋಹಕ್ಕೆ ಬಲಿಯಾಗಿದ್ದಾನೆ ಅನ್ನುವಂಥ ಒಂದು ಸಂಶಯ ಇವಳಿಗೆ ಮೂಡ್ತೈತಿ. ಅದನ್ನು ಯಾವುದೇ ರೀತಿಯಿಂದ ಅದನ್ನು ಕೂಡ ಬಿಡಿಸಬೇಕು, ಒಳ್ಳೆಯ ಸಂಸಾರವನ್ನು ಮಾಡಲಿಕ್ಕೆ ನನ್ನ ಗಂಡನನ್ನು ನಾನು ಮನವೊಲಿಸಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅವನು ಯಾರ ಜೊತೆಗಿದ್ದಾನೆ, ಅದನ್ನು ಏನು ಮಾಡಬೇಕು ಅಂತೇಳಿ ತಿಳ್ಕೊಳ್ಳಿಕ್ಕೆ ಆ ಫೋನಿನ ಒಂದು ಜಾಡಿ ಹಿಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಯೋಗ ಒಂದು ಶಾಲೆ ಇರ್ತೈತಿ. ಯೋಗ ಶಾಲೆಯಲ್ಲಿ ಇರ್ತಕ್ಕಂಥ ಆ ಒಬ್ಬ ಯೋಗ ಶಿಕ್ಷಕಿ ನಿಜಕ್ಕೂ ಕೂಡ ಸುಂದರವಾಗಿರ್ತಾಳೆ. ಆದರೆ ಅವಳಿಗೂ ಕೂಡ ಅವಳೆತ್ತರದ ಮಕ್ಕಳಿರ್ತಾರೆ. ಆದರೂ ಕೂಡ ಇವನಿಗೆ ಮತ್ತು ಅವಳಿಗೆ ಒಂದು ಮೋಹ ಬೆಳೆದು ಅವರಿಬ್ಬರು ಕೂಡ ಮೋಹಪಾಶದಲ್ಲಿ ಸಿಲುಕ್ತಾರೆ. ಹಾಗಿರುವಾಗ ಅವಳು
ಪ್ರತಿನಿತ್ಯ ಹೋಗ್ತಿರ್ತಾನೆ ಹಾಗೂ ಅಲ್ಲಿಯೇ ಅವನು ಕಾಲ ಕಳೀತಿರ್ತಾನೆ. ಇದನ್ನು ಯಾವುದೇ ರೀತಿಯಿಂದಲಾದರೂ ಬಿಡಿಸಬೇಕು ಅಥವಾ ಅವಳನ್ನು ಕೊಲೆ ಮಾಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಡಿಟೆಕ್ಟರ್ ಕಡೆ ಹೋಗ್ತಾಳೆ. ಹೋಗಿ ಅವರ ಒಂದು ಜಾಡನ್ನು ನೀವು ಕಂಡು ಹಿಡ್ರಿ, ಅವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅದನ್ನು ನೀವು ತಿಳ್ಕೊಡ್ರಿ ಅಂತ ಹೇಳಿ ಅವರಿಗೆ ₹1,00,000 ಕೊಡ್ತಾಳೆ. ₹1,00,000 ಪಡೆದುಕೊಂಡಂಥ ಆ ಡಿಟೆಕ್ಟರ್ ಸುಮಾರು ಒಂದು 6-7 ದಿವಸಗಳ ಕಾಲ ಅವರ ಬೆನ್ನು ಹತ್ತಾನೆ. ಅವರು ಮಾಡ್ತಿರ್ತಕ್ಕಂಥ ಒಂದು ವಸ್ತುಸ್ಥಿತಿಯನ್ನು ಇವಳ ಮುಂದೆ ಹೇಳ್ತಾನೆ. ಹೇಳಿದಾಗ ಇಲ್ಲ, ನನ್ನ ಬಾಳ್ವೆ ಸುಗಮವಾಗಿ ಸಾಗಬೇಕಾದ್ರೆ ಅವಳು ಈ ಲೋಕದಲ್ಲಿ ಇರಬಾರ್ದು, ನೀವು ಯಾವುದೇ ರೀತಿಯಿಂದಲಾದರೂ ಕೂಡ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ ₹4,00,000 ಆ ಡಿಟೆಕ್ಟರ್ಗೆ ಕೊಡ್ತಾಳೆ. ಆ ಡಿಟೆಕ್ಟರ್ಗೆ ಕೊಟ್ಟಾಗ ಅವಳನ್ನು ಯಾವ ರೀತಿ ಪರಿಚಯ ಮಾಡ್ಕೋಬೇಕು, ಅವನು ಕೂಡ ಅದೇ ಯೋಗ ಶಾಲೆಗೆ ಸೇರಿಕೊಂಡು ಸುಮಾರು 1 ವಾರ ಅಷ್ಟರಲ್ಲಿನೇ ಅವನು ಮತ್ತು ಅವಳು ತುಂಬ ಸ್ನೇಹಿತರಾಗಿ ನಡೆದುಕೊಳ್ತಾರೆ. ಹೀಗಿರಬೇಕಾದ್ರೆ ತನ್ನ ಶಿಷ್ಯ ಅನ್ನುವಂಥ ಒಂದು ಭಾವನೆಯಿಂದ ಅವನಿಗೆ ಒಂದು ಮುತುವರ್ಜಿಯನ್ನು ವಹಿಸ್ತಿರ್ತಾಳೆ. ಹಾಗಿರಬೇಕಾದ್ರೆ ಇದೇ ಒಂದು ಸಂದರ್ಭ ಅಂತ ಹೇಳಿ ತಿಳ್ಕೊಂಡು ಅವಳನ್ನು ಇಲ್ಲ ಮೇಡಮ್, ಸ್ವಲ್ಪ ನಾವು ಶೂಟ್ ಮಾಡಲಿಕ್ಕೆ ನಾವು ಹೊರಗೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಆದರೆ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ, ನನಗೂ ಕಲಿಸ್ರಿ ಅಂತ ಹೇಳ್ತಾರೆ. ಆಯಿತು ಬನ್ನಿರಿ ಅಂತ ಹೇಳಿ ಅವಳಿಗೆ ಪುಸಲಾಯಿಸಿ ಕರೆದುಕೊಂಡು 4 ಜನ ಸ್ನೇಹಿತರೊಂದಿಗೆ ನಿರ್ಜನ ಪ್ರದೇಶಕ್ಕೆ ಹೋಗ್ತಾರೆ. ನಿರ್ಜನ ಪ್ರದೇಶಕ್ಕೆ ಹೋಗಿ 4 ಜನ ಕಾಮಾಂಧರ ಆಗಿ ಅಲ್ಲಿ ಪರಿವರ್ತನೆಯಾಗಿ ಅವಳನ್ನು ಹುರಿದು ಮುಕ್ಕಿದ ಮೇಲೆ ಅಲ್ಲಿಯೇ ಇದ್ದಂಥ ಅವರು ಓದಿರ್ತಕ್ಕಂಥ ಒಂದು ವಾಯರ್ ತೆಗೆದುಕೊಂಡು ಅವಳ ಕುತ್ತಿಗೆಗೆ ಬಿಗಿದು ಅಲ್ಲಿಂದ ಅವಳು ಉಸಿರು ನಿಂತ ಮೇಲೆ ಅಲ್ಲಿಯೇ ಪ್ರಪಾತಕ್ಕೆ ಅವಳನ್ನು ತಳ್ಳಿ ಅವರು ವಾಪಸ್ ಹೋಗಿಬಿಡ್ತಾರೆ. ಅಲ್ಲಿ ಮಾಡಿದಂಥ ಒಂದು ತಪ್ಪು ಅದು. ಹೀಗೆ ಮಾಡಿದಾಗ ಯೋಗ ಕಲಿತವರಾಗಲಿ ಪ್ರಾಣಾಯಾಮವನ್ನು ಕೂಡ ಅವರು ಬಲ್ಲವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವಳು ಉಸಿರು ನಿಲ್ಲಿಸಿದಂತೆ ಮಾಡಿ ಅವಳು ಪ್ರಾಣಾಯಾಮದಿಂದ ಅವಳು ತನ್ನ ಜೀವವನ್ನು ತಡೆ ಹಿಡಿದಿರ್ತಾಳೆ. ರಾತ್ರಿ ಆಗ್ತೈತಿ, ಬೆಳಗ್ಗೆ ಮುಂಜಾನೆ ಅವಳಿಗೆ ಎಚ್ಚರ ಆಗ್ತೈತಿ. ಎಚ್ಚರ ಆದಾಗ ಅವಳನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥ ಈ ಕಾಮಾಂಧರು ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗಿರ್ತಾರೆ. ಹೋದ್ಮೇಲೆ ಅವಳು ಅಲ್ಲಿಯೇ ಇರ್ತಕ್ಕಂಥ ಗಿಡ ಮರಗಳ ಎಲೆಗಳನ್ನು ತನ್ನ ಮಾನ ಮುಚ್ಚಿಕೊಂಡು ಅವಳು ಮತ್ತೆ ಬೆಂಗಳೂರಿಗೆ ಬಂದು ಅಲ್ಲಿ ಒಬ್ಬರ ಮನೆಗೆ ಹೋದಾಗ ಇವಳ ಸ್ಥಿತಿಯನ್ನು ಕಂಡಿರ್ತಕ್ಕಂಥ ಆ ಮನೆಯಲ್ಲಿ ಇರ್ತಕ್ಕಂಥವರು ಆಶ್ಚರ್ಯಗೊಳ್ತಾರೆ. ಅವಳ ವೃತ್ತಾಂತವನ್ನು ಕೇಳ್ತಾರೆ. ಅವರು ಬಟ್ಟೆಯನ್ನು ಕೊಡ್ತಾರೆ, ಸ್ನಾನವನ್ನು ಮಾಡಿಸ್ತಾರೆ. ಅವಳ ವೃತ್ತಾಂತವನ್ನು ಕೇಳಿದಾಗ ಅವರಿಗೂ ಕೂಡ ಒಂಥರ ಬೇಜಾರಾಗ್ತೈತಿ. ಹಾಗಿದ್ದಾಗ ಅವಳನ್ನು ಕರೆದುಕೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ ಮೇಲೆ ಪೊಲೀಸರ ಮುಂದೆ ಅವಳು ಕೂಲಂಕಷವಾಗಿ ವಿಚಾರವನ್ನು ತಿಳಿಸಿದಾಗ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಅವಳನ್ನು ಕೊಲೆ ಮಾಡಿ ಬಿಸಾಡಿ ಬಂದಿರತಕ್ಕಂಥವರಿಗೆ ಒಂದು ಥರ ಶಿಕ್ಷೆಯು ಕೂಡ ಪ್ರಕಟವಾಗುವ ಹಂತದಲ್ಲಿ ಇದೆ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ನೋಡಿರಿ, ಎಂಥ ಒಂದು ಸುಂದರವಾದ ಕುಟುಂಬ. ಆ ಸುಂದರವಾದ ಕುಟುಂಬವನ್ನು ಯಾವುದೇ ರೀತಿಯಿಂದಲೂ ಕೂಡ ಕೆಡಿಸ್ಕೊಳ್ಬಾರ್ದು. ಹಾಗೂ ಕೆಡಿಸ್ಕೊಂಡ್ರೆ ಮುಂದೆ ತಮ್ಮ ಜೀವನ ಏನು ಆಗಬಹುದು ಅನ್ನುವಂಥ ಒಂದು ಸಂದೇಶವೂ ಕೂಡ ಇದರಲ್ಲಿ ಅಡಗಿದೆ. ಇನ್ನು ಮುಂದೆ ಅವರು ಏನಾಗ್ತಾರೋ ಏನು ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುಂದರವಾದ ಬಾಳನ್ನು ಮಾಡಿಕೊಳ್ಳಲಿಕ್ಕೆ ಪುರುಷರು ಹೋಗಬಾರ್ದು, ಮಹಿಳೆಯರು ಹೋಗಬಾರ್ದು. ಇದ್ದುದರಲ್ಲಿ ತೃಪ್ತಿ ಪಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸಿ ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಬೇಕು. ಮತ್ತೊಬ್ಬರಿಗೆ ನಾವು ನಮ್ಮ ಜೀವನವನ್ನು ನೋಡಿ ಕಲಿಬೇಕಂತೇಳಿ ಅವ್ರಿಗೆ ಅನಿಸ್ಬೇಕು ಬೇರೆಯವರಿಗೆ. ಆ ರೀತಿ ನಾವು ಬಾಳಿದರೆ ನಮ್ಮ ಬಾಳಿಗೂ ಒಂದು ನಿಜವಾದ ಒಂದು ವ್ಯಕ್ತಿತ್ವ ಅನ್ನೋದು ಇರ್ತೈತಿ. ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ನಾವು ಸಲ್ಲಿಸಿದಂತಾಗ್ತೈತಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.